ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಬೇಟ್ ಅನ್ನು ಏರ್ಪಡಿಸಲಾಗಿತ್ತು. ಒಂದು ರೀತಿಯಲ್ಲಿ ಮೋದಿ ನೇತೃತ್ವದಲ್ಲಿ ಭಾರತ ಸರಿಯಾದ ಪಥದಲ್ಲಿ ಸಾಗುತ್ತಿದೆ, ಪರ ಅಥವಾ ವಿರೋಧ, ಅದರ ಬಗ್ಗೆ ವಿಷಯ ಮಂಡನೆಗೆ ಒಂದು ಅವಕಾಶವನ್ನು ಕೊಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಕಡೆಯಿಂದ ಫಲ್ಕಿ ಶರ್ಮಾ ಅದರಲ್ಲಿ ಭಾಗಿಯಾಗಿದ್ದರು. ಗೌರವಾನ್ವಿತ ಫಲ್ಕಿ ಶರ್ಮಾ ನಮ್ಮ ವೃತ್ತಿ ಸಹೋದ್ಯೋಗಿ ಆಗ್ತಾರೆ ಅವರು. ಸೊ ಅವ್ರು ಹೇಳ್ತಾ ಇದ್ದಂಥ ವಿಚಾರಗಳು ಅಂತ ಬಂದಾಗ ಈ ಥರ ಕೂಡ ಇವರು ಮಾತನಾಡಬಹುದಾಗಿತ್ತಾ? ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಲ್ಕಿ ಶರ್ಮಾ ಯಾವ ವಿಷಯವನ್ನು ಇಲ್ಲಿ ಮಂಡನೆ ಮಾಡೋಕ್ಕೆ ಹೋದರು? ಪಿಕ್ ಆ್ಯಂಡ್ ಚೂಸ್ ಆಗಿಬಿಟ್ರಾ? ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದು ಬೇಕೋ ಅದನ್ನು ತಗೊಳ್ಳೋದು, ಏನು ವಾಸ್ತವನೋ ಅನೇಕ ವಿಷಯಗಳಲ್ಲಿ ಅದನ್ನು ಬಿಟ್ಟುಬಿಡೋದು ಅಂತ ಕೆಲಸ ನಡೀತಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ದೊಡ್ಡ ಮಟ್ಟದ ಚರ್ಚೆ ಕೂಡ ಇದು ಕಾರಣ ಆಗ್ತಾ ಇದೆ. ಇಡೀ ವಿಶ್ವ ಭಾರತದ ನಾಯಕತ್ವವನ್ನು ಎದುರು ನೋಡ್ತಾ ಇದೆ ಅಂತ ಮಾತನಾಡ್ತಾ ಇದ್ದಾರೆ. ಏರ್ ಟ್ರಾಫಿಕ್ ಅಂದರೆ ಭಾರತದಲ್ಲಿ ವಿಮಾನಗಳ ಹಾರಾಟ ಜಾಸ್ತಿ ಆಗ್ತಾ ಇದೆ, ಏರ್ಪೋರ್ಟ್ಗಳ ಸಂಖ್ಯೆ ದುಪ್ಪಟ್ಟಾಗಿದೆ, ಇದೇ ಭಾರತದ ಅಭಿವೃದ್ಧಿ ಲಕ್ಷಣ ಅಂತ ಮಾತನಾಡ್ತಾ ಇದ್ದಾರೆ. ಏರ್ ಟ್ರಾಫಿಕ್ಕನ್ನು, ವಿಮಾನಗಳ ಹಾರಾಟವನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಭಾರತ ಬಹಳ ಅಭಿವೃದ್ಧಿಯಾಗಿದೆ ಅಂತ ಹೇಳಿ ನಿರ್ಧಾರಕ್ಕೆ ಬರುವುದಾದರೆ ಎಕನಾಮಿಸ್ಟ್ಗಳ ಈ ರಿಪೋರ್ಟ್ ಯಾಕೆ ಬೇಕು? ಬರೀ ಏರ್ಪೋರ್ಟ್ಗೆ ಹೋಗ್ಬಿಡಿ, ಎಷ್ಟು ಪ್ಲೇನ್ಗಳು ಇಳಿದ್ವು, ಎಷ್ಟು ಪ್ಲೇನ್ಗಳು ಹಾರಿದ್ವು ಅಂತ ಲೆಕ್ಕ ಇಟ್ಕೊಂಬಿಡಿ, ಇದೇ ಭಾರತ ಅಂತ ನಾವು ಪ್ರೂವ್ ಮಾಡಬಹುದಲ್ವೇ? ಈಸಿ ಅಲ್ವೇ? ಏರ್ಪೋರ್ಟ್ ಜಾಸ್ತಿ ಆಗಿರುವುದು ಭಾರತದ ದೊಡ್ಡ ಅಭಿವೃದ್ಧಿ ಲಕ್ಷಣವೇ ನಿಜ. ಆದರೆ ಎಕನಾಮಿಸ್ಟ್ಗಳಿಗೆ ಕೆಲಸನೇ ಇಲ್ಲ ಈ ದೇಶದಲ್ಲಿ. ಹಾಗಾದರೆ ಎಷ್ಟು ಪ್ಲೇನ್ ಹಾರಿತು ಇಳೀತು ಲೆಕ್ಕ ಹಾಕೊಂಬಿಟ್ರೆ ಮುಗೀತಲ್ವಾ? ಮೊದಲಿಗೆ ಫಲ್ಕಿ ಶರ್ಮಾ ಏನೇನು ಮಾತಾಡಿದರೆ ನೀವು ಚೆಕ್ ಮಾಡ್ಕೊಳ್ಳಿ. ಆನಂತರ ಆ ವಿಚಾರಕ್ಕೆ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನೀವು ಕೂಡ ಚೆಕ್ ಮಾಡಬಹುದಾದಂತಹ ಅಂಕಿ ಸಂಖ್ಯೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ನಾನು ಇಲ್ಲಿ ಸೃಷ್ಟಿ ಮಾಡ್ಕೊಂಡು ಬಂದಿಲ್ಲ, ಇದನ್ನು ನಿಮಗೂ ಸಿಗುತ್ತೆ. ಇದು ಯಾರೇ ಈ ಟಿ ವಿ ನೋಡ್ತಾ ಇರಲಿ ನಿಮಗೂ ಇದು ಸಿಗುತ್ತೆ. ಇದರ ಬಗ್ಗೆ ನಾನು ಸಾಕ್ಷಿ ಇಟ್ಕೊಂಡೇ ಮಾತನಾಡ್ತೀನಿ. ಮೊದಲಿಗೆ ಫಲ್ಕಿ ಶರ್ಮಾ ಅಂತಾರಾಷ್ಟ್ರೀಯ ವೇದಿಕೆಯೊಂದರಲ್ಲಿ ಏನು ಮಾತನಾಡಿದ್ದಾರೆ ಕೇಳಿ. India's per capita income has gone from 86,000 rupees in 2014 to 172,000 rupees now. It has doubled. And a big reason for that is the falling inflation. From more than 8% 9 years back to less than 6. India's per capita experts with no accountability who make pronouncements based on their political leanings to create an anti-India narrative. GDP growth won't touch 5%. There was corruption in the Rafale deal. The government was snooping in opposition parties using Pegasus. All of these make for juicy headlines. And they make it look like everything is wrong in India. But when a Supreme Court investigation finds no wrongdoing, when India's growth crosses 7%, who is questioning these experts? When an 85% Hindu majority Karnataka votes out the BJP, is the West then lauding India's secular credentials? You see, to judge a country's path, you have to be able to separate agenda-driven narrative from facts. ಇದೇ ಒಂದು ವೇದಿಕೆಯಲ್ಲಿ ಫಲ್ಕಿ ಶರ್ಮಾ ಮಾತನಾಡ್ತಾ ಇದ್ರು, ಭಾರತದಲ್ಲಿ ತುಂಬ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗ್ತಾ ಇದೆ ಅಂಥೇಳಿ. ಒಂದು ವಿಚಾರವನ್ನು ನಾವೆಲ್ಲ ಹೇಳಬೇಕಾಗತ್ತಿಲ್ಲಿ. ಅಂಥ ವೇದಿಕೆಗಳಲ್ಲಿ ಹೋದಾಗ ಒಂದು ಪಕ್ಷದ ಪರವಾಗಿ ನಾವು ಮಾತನಾಡಬೇಕಾ, ಸರ್ಕಾರದ ವಿಚಾರ ಅಥವಾ ದೇಶದ ವಿಚಾರನ ಮಾತನಾಡಬೇಕಾ ಅಂತ ಎರಡು ಬೇರೆ ಬೇರೆ. ಇದು ಪಕ್ಷವೇ ದೇಶ, ಪಕ್ಷವೇ ಸರ್ಕಾರ, ಸರ್ಕಾರವೇ ಪಕ್ಷ, ಸರ್ಕಾರವೇ ದೇಶ ಅಂಥೇಳಿ ಯಾರು ಕೂಡ ಮಾತನಾಡಬಾರದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೊಂದು ರಾಂಗ್ ಪಿಕ್ಚರ್ ಕೊಟ್ಟಂತಾಗತ್ತೆ. ಇದು ಬೇಸಿಕ್. ಇದು ಯಾವ ಪಕ್ಷಕ್ಕೆ ಎಲ್ಲಿ ಎಷ್ಟು ವೋಟ್ ಬಂದಿದೆ, ಯಾವ ಸಮುದಾಯ, ಯಾವ ಧರ್ಮ, ಇದೆಲ್ಲ ವಿಷಯ. ಅಲ್ಲಿ ಯಾವ್ದಾದ್ರು ಸಮುದಾಯ ಆಗಿರಲಿ, 85% ಆಫ್ ಕರ್ನಾಟಕದ ಜನ BJPಗೆ ವೋಟ್ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಆ ಒಂದು ವೇದಿಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಆ ವೇದಿಕೆಯಲ್ಲಿ ಅವ್ರು ಹೇಳ್ತಾ ಇದ್ರು. ಅದೇ ನಿಜ ಆದರೆ ಕರ್ನಾಟಕದಲ್ಲಿ 135 ಸೀಟ್ ಯಾರಿಗೆ ಬಂತಪ್ಪ? ದಟ್ಸ್ ದ ಥಿಂಗ್. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪಕ್ಷದ ಕಡೆಯಿಂದ ಅಲ್ಲಿ ಹೋಗಬಾರದು. ಈ ಒಂದು ದೇಶದಲ್ಲಿ ಇಂಥ ವ್ಯಕ್ತಿಯೊಬ್ಬರ ನೇತೃತ್ವದಲ್ಲಿ ದೇಶ ಯಾವ ಪಥದಲ್ಲಿ ಸಾಗ್ತಾ ಇದೆ ಅಂತ ನಾವು ಹೇಳಬೇಕಾದಾಗ ಸರ್ಕಾರ ಅರಿಯೋದು, ಪಕ್ಷ ಚುನಾವಣೆವರೆಗೂ, ಆಮೇಲೆ ಅದು ಸರ್ಕಾರ. ಈ ದೇಶಕ್ಕೆ ಎಲ್ರಿಗೂ ಪ್ರಧಾನಮಂತ್ರಿನೇ ಅವರು, ಪಕ್ಷ ಅಂತಲ್ಲ. ಅವಾಗ ಅವರು ಪ್ರಧಾನಮಂತ್ರಿ ಅಂತ ಹೇಳ್ತಾ ಇದ್ರು. ಅವರು ತಲಾ ಆದಾಯ 80,000 ಆಯಿತು, ಅದು 1,60,000 ಆಯಿತು, 70,000 ಆಯಿತು ಅಂತ. ಇರಲಿ, ಇಟ್ಕೊಳ್ಳೋಣ ಆ ಪಾಯಿಂಟನ್ನು. ಇಲ್ಲೊಂದು ವರದಿ ಇದೆ ನಮ್ಮ ಹತ್ರ. ಎಕನಾಮಿಸ್ಟ್ ಅಂಡರ್ಲೈನ್ಸ್ ಸ್ನೈಲ್ ಪೇಸ್ಡ್ ಗ್ರೋತ್ ಆಫ್ ಇಂಡಿಯಾಸ್ ಪರ್ ಕ್ಯಾಪಿಟಾ GDP ಅಂತ. ಇವರು ಅರ್ಥಶಾಸ್ತ್ರಜ್ಞರು ಮೈತ್ರೀಶ್ ಘಾತಕ್ ಅಂತ ಹೇಳಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಸ್ಪೀಕಿಂಗ್ ಅಟ್ ದಿ pre-event session of 64th Conference of Indian Society of Labour Economics on Growing Apart, Growth, Poverty and Inequality in Post-Liberalization India, held at University of Hyderabad on March 28, 2024.
ಅವ್ರು ಹೇಳ್ತಾರೆ ಭಾರತದ ಆರ್ಥಿಕತೆ ಎನ್ನುವುದು ಸ್ನೈಲ್ ಪೇಸ್ಟ್ ಅಂತ. ಅಂದರೆ ಈ ಬಸವನ ಹುಳು ಶಂಕು ಹುಳು ಅಂತಿರಲ್ಲ, ನಿಧಾನಕ್ಕೆ ಮೂವ್ ಆಗ್ತಿರುತ್ತೆ ನೋಡಿ, ಆ ಥರ ಮೂವ್ ಆಗ್ತಾ ಇದೆ ಭಾರತದಲ್ಲಿ ಅಂತ ಅವರೊಂದು ಅಬ್ಸರ್ವೇಷನ್ನು. ಇದಿಷ್ಟೇ ಅಲ್ಲ, ಅದೇನು ಎಲ್ಲರೂ ಹೇಳ್ತಾರೆ ಬಿಟ್ಟರೆ ಅದು ವಿಶೇಷ ಏನಿಲ್ಲ ಅಂತಲ್ಲ. ಇಲ್ಲಿ ಹೇಳ್ತಾರೆ ಇವರು ವಿತ್ ಪಾಯಿಂಟ್ಸ್ ಹೇಳ್ತಾರೆ, ನೋಟ್ ಮಾಡ್ಕೊಳ್ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ತಕರಾರಿಲ್ಲ ನಮ್ಮದು. 60% ಆಫ್ ಇಂಡಿಯಾಸ್ ಕನ್ಸ್ಯೂಮ್ ಎಕ್ಸ್ಪೆಂಡಿಚರ್ ಈಸ್ ಆನ್ ಫುಡ್ ಆ್ಯಂಡ್ ಎನರ್ಜಿ. ನಾವು ಈ ಪೆಟ್ರೋಲು ಡೀಸೆಲ್ಲು ಮತ್ತು ಆಹಾರದ ಮೇಲೆ ದೇಶದ ಗ್ರಾಹಕನ ವೆಚ್ಚ ಖರ್ಚು ಮಾಡ್ತಿರ್ತಕ್ಕಂಥ ಪ್ರಮಾಣ 60% ಅದೇ ಇರುತ್ತೆ ಅಂತ. He said, citing data from Center for Monitoring the Indian Economy, he shared how the GDP of India has grown, moving it from 17th position in early 90s to the current 5th position. ಅವ್ರು ಹೇಳ್ತಾರೆ ನೋಡಿ, 90ಸಲ್ಲೆಲ್ಲ ನಮ್ಮದು 90ಸಲ್ಲಿ 17th ಪೊಸಿಷನಲ್ಲಿ ನಾವು ಇದ್ವಿ 90ರ ದಶಕದಲ್ಲಿ, ಈಗ ನಾವು 5ನೇ ಪೊಸಿಷನ್ಗೆ ಬಂದಿದ್ದೀವಿ ಅಂತ ಹೇಳಿ ಈ ಒಂದು ರಿಪೋರ್ಟಲ್ಲಿ ಹೇಳ್ತಾ ಇದೆ. ಆದರೆ ಬಟ್ the per capita GDP rise of India has been 161st position to 159th. ಅಂದರೆ ದೇಶದಲ್ಲಿ ವ್ಯಕ್ತಿಯೊಬ್ಬನ ತಲಾ ಆದಾಯ ಇವರು 5ನೇ ಸ್ಥಾನಕ್ಕೆ ತಂದಿದ್ದೀವಿ ಅಂತ ಹೇಳಿದ ಮೇಲೂ ಕೂಡ 161ರಲ್ಲಿತ್ತಲ್ಲ ತಲಾ ಆದಾಯ 159ಕ್ಕೆ ಬಂತಪ್ಪ ಅಂತ. ಎರಡು ದೇಶವನ್ನು ಅಥವಾ 2 ಸ್ಥಾನವನ್ನು ಮಾತ್ರ ನಾವು ಇಂಪ್ರೂವ್ ಮಾಡ್ಕೊಂಡ್ವಿ ಅಂತ. 161ರಲ್ಲಿತ್ತು ತಲಾದಾಯ ದೇಶಗಳಲ್ಲಿ ನಮ್ಮ ಭಾರತದ್ದು, 159ಕ್ಕೆ ಬಂತು ಅಂತ. ಇವ್ರು ಹೇಳ್ತಿರೋದೇನು, 17ನೇ ಪ್ಲೇಸಲ್ಲಿದ್ದಂಥ ಭಾರತದ ಆರ್ಥಿಕತೆ 5ನೇ ಸ್ಥಾನಕ್ಕೆ ತಂದರು ಅಂತ ಮಾತನಾಡ್ತಾರಲ್ಲ. ಈ ತಲಾ ಆದಾಯ ಯಾಕೆ ಈ ಥರ ಆಯಿತು ಅಂದರೆ, ಎಲ್ಲ ಜನಗಳಲ್ಲಿ ಆ ಅಭಿವೃದ್ಧಿ ಕಾಣಿಸ್ಬೇಕಾಗಿತ್ತು, ಸೇವಿಂಗ್ಸಲ್ಲಿ ಕಾಣಿಸ್ಬೇಕಾಗಿತ್ತು, ಅವನೇನಾದರೂ ಕೊಳ್ಳುವಿಕೆಯಲ್ಲಿ ಕಾಣಿಸ್ಬೇಕಾಗಿತ್ತದು, ಅವನ ಸಂಗ್ರಹದಲ್ಲಿ ಕಾಣಿಸ್ಬೇಕಾಗಿತ್ತು, ಅವನ ಜೀವನ ಮಟ್ಟದ ಸುಧಾರಣೆಯಲ್ಲಿ ಇದು ಕಾಣಿಸ್ಬೇಕಾಗಿತ್ತು. ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಬರುವ ಆದಾಯ ಜಾಸ್ತಿ ಆದಾಗ ಅವನ ಜೀವನ ಮಟ್ಟದ ಸುಧಾರಣೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದೇನು ಆಗದೆ 161st 159th ಅಂತ ಬಂದಾಗ ಇದು ಯಾವ ತರಹದ GDP ಇದು ಅಂತ ಅವ್ರದ್ದೊಂದು ಕ್ವಶನ್ ಇತ್ತಲ್ಲಿ. ಅಟ್ ದ ಸೇಮ್ ಟೈಮ್ ಇನ್ ಕಾಂಟ್ರಾಸ್ಟ್, ಆಯ್ತಪ್ಪ ಇದನ್ನು ಯಾರಿಗೆ ಹೋಲಿಸೋಣ ನಾವು, ಇನ್ ಕಾಂಟ್ರಾಸ್ಟ್ ಟು ಚೀನಾಸ್ GDP ಗ್ರೀವ್ ಫ್ರಮ್ 11th position to 2nd, and at the same time its per capita GDP rank rose from 158th to 75th, he said. ಎಂಥ ಅದ್ಭುತ ಪಾಯಿಂಟ್ ನೋಡಿ ಇದು. ಇದೇ ಸಂದರ್ಭದಲ್ಲಿ ಚೀನಾದ GDP 90s ಲೆಕ್ಕ ಹಾಕ್ತಾ ಇದ್ದೀವಿ, ಆಫ್ಟರ್ ಲಿಬರಲೈಸೇಷನ್ ಇದಾದ್ಮೇಲೆ ಲೆಕ್ಕ ಹಾಕ್ತಾರೆ ಅವರು ನೋಡಿ. ಚೀನಾದ GDP ಕೂಡ 11ನೇ ಪೊಸಿಷನ್ನಿಂದ ಅವ್ರ GDP 11ನೇ ಸ್ಥಾನದಲ್ಲಿ ಇತ್ತಪ್ಪ ದೇಶಗಳ ಪಟ್ಟಿಯಲ್ಲಿ. 2ನೇ ಸ್ಥಾನಕ್ಕೆ ಬಂದರು ಯಾರು, ಚೀನಾ. ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕತೆಯಲ್ಲಿ 2ನೇ ಸಶಕ್ತ ಆರ್ಥಿಕ ಶಕ್ತಿಯಾಗಿ ಅವರು ಹೊರಹೊಮ್ಮಿದ್ರು. ಆಯಿತಾ, ಭಾರತನ 5ಕ್ಕೆ ಬಂತಲ್ರಪ್ಪ, ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಏನಾಯಿತು, GDP ಪರ್ ಕ್ಯಾಪಿಟಾ GDP ಇದೆಯಲ್ಲ, ಚೀನಿಯರೊಬ್ಬನ ತಲಾ ಆದಾಯದ GDP ಏನಾಯಿತು ಅಂತ ಹೇಳಿದ್ರೆ 158ನೇ ಸ್ಥಾನದಲ್ಲಿ ಇದ್ರಲ್ಲ ಅವರು, ಅದು 75ನೇ ಸ್ಥಾನಕ್ಕೆ ಬಂತವರು ಅಂತ. ಅಂದರೆ ಇಲ್ಲೇನು ಹೇಳುತ್ತೆ, ಸಂಪತ್ತಿನ ಹಂಚಿಕೆ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಶ್ರೀಮಂತರಾಗೋರು ಶ್ರೀಮಂತರಾಗ್ತಾನೆ ಸಾಕ್ತಾ ಇದ್ರು, ಬಡವರು ಬಡವರಾಗಿ ಉಳ್ಕೊಂಡ್ರು. ತಲಾ ಆದಾಯ 85,000 ಇತ್ತು, 1.5 ಲಕ್ಷ ಆಗೋಯ್ತು, 82,000 ಆಯಿತು, 1,60,000 ಆಯಿತು ಅಂತ ನಾವು ಮಾತನಾಡ್ತಾ ಇದ್ದೀವಲ್ಲ. ಹಾಗಲ್ಲ, ಭಾರತ ಎಲ್ಲಿತ್ತು ಈಗ ಎಲ್ಲಿ ಬಂದಿದೆ ಅಂತ ಬಂದಾಗ ಭಾರತ 161ರಿಂದ 159ರಲ್ಲಿದೆ. ಚೀನಾದವ್ರು ನೋಡಿ 158ರಿಂದ 75ನೇ ಸ್ಥಾನಕ್ಕೆ ಬಂದರು ಅಂದಾಗ ಅಲ್ಲಿ ಅಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲ. ಅಭಿವೃದ್ಧಿ ಅಂದರೆ ಎಲ್ಲರೂ ಕಾಣುವ ಅಭಿವೃದ್ಧಿ ಆಗಿದೆ, ಒಂದು ವರ್ಗದ ಅಭಿವೃದ್ಧಿ ಮಾತ್ರ ಅಲ್ಲಿ ಪ್ಯಾರಲೈಸ್ಡ್ ಆಗ್ತಾ ಇಲ್ಲ ಅದು ಅಂತ, ಪಾರ್ಶ್ವವಾಯು ಪೀಡಿತವಾಗ್ತಾ ಇಲ್ಲಲ್ಲ ಅಭಿವೃದ್ಧಿ ಅಂತ, ಎಲ್ಲರಿಗೂ ಹಂಚಿಕೆ ಆಗ್ತಾ ಇದೆ ಅಂತೇಳಿ ಆ ಒಂದು ಪಾಯಿಂಟ್ ಕೂಡ ಅವ್ರು ಮಾತನಾಡಿದ್ದಾರೆ. ಹಾಗಾಗಿ ಈ ಪರ್ ಕ್ಯಾಪಿಟಾ GDP ನಾವು ಮಾತನಾಡಬೇಕೇ ವಿನಃ 4-5 ಜನ ಶ್ರೀಮಂತರಾಗ್ಬಿಟ್ರು, ಅವನ ಹತ್ರ 10,000 ಕೋಟಿ ಇದೆ, 1 ಲಕ್ಷ ಕೋಟಿ ಇದೆ, 60,000 ಕೋಟಿ ಇದೆ, ಮಗನ ಮದುವೆ ಹಾಗೆ ಮಾಡ್ದ ಹೀಗೆ ಮಾಡ್ದ, ಅದನ್ನೆಲ್ಲರಿಗೂ 100 ಜನಕ್ಕೆ ಹಂಚಿಬಿಟ್ರೆ ಅದನ್ನು ನಾವು ಲೆಕ್ಕ ಹಾಕಿಬಿಟ್ಟು ಅದು ಆದಾಯದ ಅಸಮಾನ ಹಂಚಿಕೆ. ಒಂದು 5% ಜನಗಳ ಹತ್ರ 95% ಜನಗಳಿಗೆ ಸೇರಿದಂಥ ಸಂಪತ್ತು ಇದ್ದಾಗ ಅದು 95% ಜನ ಉದ್ಧಾರ ಆದರೂ ಅಂತ ನಾವು ಮಾತನಾಡೋಕ್ಕಾಗುತ್ತೇನ್ರಿ? ಅವನಲ್ಲೇ ಇದ್ದಾನೆ, ಟ್ಯಾಕ್ಸ್ ಕಟ್ತಾನೇ ಇದ್ದಾನೆ, ಬೆಲೆ ಏರಿಕೆ ಆಗ್ತಾನೇ ಇದ್ದಾನೆ, ಇನ್ಫ್ಲೇಷನ್ ಡೌನ್ ಆಗಿದೆ ಅಂತ ಮಾತನಾಡ್ತಾರೆ ಪಲ್ಕಿ. ಫೈನ್, ಇನ್ಫ್ಲೇಷನ್ನು ಕಡಿಮೆ ಆಗ್ತಾ ಬರ್ತಾ ಇದೆ ಅಂಥೇಳಿ. ಇನ್ಫ್ಲೇಷನ್ ಕಡಿಮೆ ಆಗೋದು ನಿಜವೇ ಆದರೆ ಇದಕ್ಕೊಂದು ಸಣ್ಣ ಟೆಸ್ಟ್ ಇದೆ, ಬೆಲೆ ಏರಿಕೆನೂ ಇಳಿಬೇಕು. ತೀರಾ ಸರಳ ಮಾರ್ಗ ಇದಕ್ಕೆ, ಏನು ದೊಡ್ಡ ಅರ್ಥಶಾಸ್ತ್ರಜ್ಞರು ಯಾರೂ ಬೇಕಾಗಿಲ್ಲ ಇದಕ್ಕೆ. ಹಣದುಬ್ಬರ ಎಲ್ಲ ಇಲ್ಲಿ ಇಳಿತಾ ಇದೆ, ಡೌನ್ ಆಗ್ತಾ ಇದೆ ಅಂತ ಇವರು ವಾದ ಮಾಡಿದಾರಲ್ಲ, ಅದು ನಿಜವೇ ಆದರೆ ಎಲ್ಲ ಬೆಲೆಗಳು ಇಳಿಬೇಕು. ಹತ್ತಲ್ಲ ಅವಾಗ, ಏರಲ್ಲ, ಅವಾಗ ಏರಲ್ಲ. ಅದು ರೂಪಾಯಿ ಯಾಕೆ ಅಪಮೌಲ್ಯಗೊಳ್ತಾ ಇದೆ, ಯಾಕೆ ಆಯಿತು ಅದೊಂದು ವಿಚಾರ. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತಾ ಇರೋದು ಯಾಕೆ, ಇದಕ್ಕೆ ಯಾರ್ದು ಉತ್ತರ ಇಲ್ಲ. 55-54 ರೂಪಾಯಿ ಇದ್ದಿದ್ದು ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ಆದರೆ 30 ರೂಪಾಯಿಗೋ 35 ರೂಪಾಯಿಗೋ ಬರಬೇಕಾಗಿತ್ತು ಡಾಲರು.
$1 ಇಲ್ವಲ್ಲ. 83, 84 ಆಲ್ ಟೈಮ್ ಹೈ. ಭಾರತದ ಇತಿಹಾಸದಲ್ಲೇ ಇನ್ಯಾವತ್ತೂ ಡಾಲರ್ ಎದುರುಗಡೆ ರೂಪಾಯಿ ಇಷ್ಟು ಕುಸ್ತಿರ್ಲಿಲ್ಲ ಅಂತ ಇದೆಯಲ್ಲ, ಇದು ಯಾವ ತರಹದ ಅಭಿವೃದ್ಧಿ? ಇದು ಯಾವ ಥರ ಇನ್ಫ್ಲೇಷನ್ ಇಳಿತಿರುವಂಥ ಒಂದು ಸೂಚನೆ? ಇನ್ಫ್ಲೇಷನ್ ಇಳಿದಿದ್ದೇ ನಿಜ ಆದರೆ ನಿಮಗೆ ಪೆಟ್ರೋಲು, ಡೀಸೆಲ್ಲು, ನೀವು ಬಳಸ್ತಕ್ಕಂಥ ಪದಾರ್ಥಗಳು, ಸೋಪು, ಎಣ್ಣೆ, ಸೀಗೆಕಾಯಿ, ಶ್ಯಾಂಪು, ಆಹಾರ ಧಾನ್ಯಗಳು, ಅಡುಗೆ ಎಣ್ಣೆ ಎಲ್ಲ ಇಳಿಬೇಕವಾಗ. ಅದು ಇಳಿದಾಗ ಮಾತ್ರ ಇನ್ಫ್ಲೇಷನ್ ಕೂಡ ಇಳಿದಿದೆ. ಅಂದರೆ ಕಡಿಮೆ, ನಿಮ್ಮ ಬಳಿ ಇರುವ ಕಡಿಮೆ ಹಣಕ್ಕೆ ಹೆಚ್ಚು ವಸ್ತುಗಳು ಬರಬೇಕಾಗಿ ನಿಮಗೆ ಹೆಚ್ಚು ಹಣ ಕೊಟ್ಟು ಕಡಿಮೆ ವಸ್ತು ತೊಗೊಳ್ತಾ ಇದ್ದೀವಿ ನಾವು. ಇವ್ರು ಹೇಳ್ತಾರೆ ಇನ್ಫ್ಲೇಷನ್ ಇಳಿತಾ ಇದೆ ಅಂತ. ಇದು ಯಾವ ಲೆಕ್ಕದಲ್ಲಿ ಗೊತ್ತಾಗ್ತಾ ಇಲ್ಲ. ಮುಂದುವರೆದ ಪಾಲ್ಕೆ ಏನು ಹೇಳ್ತಾರೆ ಕೇಳಿ. ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರು ಅವರು, ಪೆಗಸಸ್. ಇಂಟ್ರೆಸ್ಟಿಂಗ್ಲಿ ಪೆಗಸಸ್ ಬಗ್ಗೆ ಮಾತನಾಡಿದ್ರು. ಇಸ್ರೇಲ್ ಮೂಲದ ಒಂದು ಸಂಸ್ಥೆಯಿಂದ ಪೆಗಸಸ್ ಎನ್ನುವ ಕಳ್ಳ ಒಂದು ಸಾಫ್ಟ್ವೇರ್, ಅದು ಮಾಲ್ವೇರ್, ಅದನ್ನು ಹಾಕಿದ್ರೆ ಯಾರ ಫೋನಲ್ಲಿ ಏನು ಮಾತನಾಡ್ತಿದ್ದಾರೆ, ಯಾರೊಂದಿಗೆ ಮಾತನಾಡ್ತಾ ಇದ್ದಾರೆ, ಏನೇನು ವಿಷಯ ಟೆಕ್ಸ್ಟ್ ಮಾಡಿದರೆ ಗೊತ್ತಾಗ್ಬಿಡ್ತದೆ. ಈ ತರಹದ್ದು ದೊಡ್ಡ ಆರೋಪ ಬಂತು. ಭಾರತ ಸರ್ಕಾರ ಇಂಥ ಒಂದು ಪೆಗಸಸ್ ಮಾಲ್ವೇರ್ಗಳನ್ನು ಬಳಸಿಕೊಂಡು ಪ್ರತಿಪಕ್ಷಗಳ, ಜರ್ನಲಿಸ್ಟ್ಗಳ, ಅವರ ವಿರೋಧಿಗಳ, ಅವ್ರಿಗೆ ಯಾರನ್ನು ಕೇಳಬೇಕು ಅನ್ಸಂತ ಅವ್ರದ್ದು ಅವರ ಫೋನ್ಗಳನ್ನು ಟ್ಯಾಪ್ ಮಾಡ್ಕೊಂಡು ಕೇಳಿದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಹೋಯಿತು. ಸುಪ್ರೀಂ ಕೋರ್ಟ್ ಈ ಇಡೀ ಕೇಸ್ ವಿಚಾರದಲ್ಲಿ ಏನು ಹೇಳ್ತು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಅವರವರ ಫೋನ್ಗಳಲ್ಲಿ ಇಂಥ ಒಂದು ಮಾಲ್ವೇರ್ ಅಡಾಪ್ಟ್ ಆಗಿದೆ, ಅದು ನುಸುಳಿದೆ ಅಂತ ಅನ್ನಿಸ್ತಿದೆಯೋ ತಂದು ತಮ್ಮ ಟೆಕ್ನಿಕಲ್ ಟೀಮ್ ಮುಂದೆ ಅದನ್ನು ಕೊಡಿ ಅಂತ ಅವ್ರು ಹೇಳಿದರು. ಇದೊಂದು ಭಾಗ. ಕೇಸಲ್ಲೂ ತೀರ್ಪು ಕೊಟ್ಟಿಲ್ಲ ಇನ್ನೂ ಕೂಡ. ಅಟ್ ದ ಸೇಮ್ ಟೈಮ್ ಪೆಗಸಸ್ ಕೇಸಲ್ಲಿ ಜಸ್ಟಿಸ್ ರಮಣ ಅವರು ಅವ್ರಿಗೊಂದು ಮಾತು ಹೇಳಿದರು. ಏನಂತ ಗೊತ್ತಾ ಅದು? ನೋಡಿ, ಇಲ್ಲಿದೆ ನೋಡ್ಕೊಳ್ಳಿ, ಚೆಕ್ ಮಾಡಿ ಯಾರು ಬೇಕಿದ್ರು ಪ್ಲೀಸ್. ಪೆಗಸಸ್ ವಿಚಾರದಲ್ಲಿ ಜಸ್ಟಿಸ್ ರಮಣ ಅವರು ಹೇಳಿರ್ತಕ್ಕಂಥ ವಿಷಯ ಇದೆ. ಏನು ಹೇಳ್ತಾರೆ ಅವರು? ಪೆಗಸಸ್ ಕೇಸ್, ಗವರ್ನಮೆಂಟ್ ಡಿಡ್ ನಾಟ್ ಕೋಆಪರೇಟ್, ಸುಪ್ರೀಂ ಕೋರ್ಟ್ ಸೈಟ್ಸ್ ರಿಪೋರ್ಟ್ ಅಂತ. ಸರ್ಕಾರ ಸಹಕರಿಸಲೇ ಇಲ್ಲ ಈ ಕೇಸಲ್ಲಿ ಅಂತ. ಇಡೀ ಕೇಸ್ ಸರ್ಕಾರ ಸಹಕರಿಸಬೇಕಾಗಿತ್ತಲ್ವೇನ್ರಿ? ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತ ಹೇಳಿದ ಮೇಲೆ, ಅಷ್ಟೊಂದು ನಿಚ್ಚಳವಾಗಿದ್ದ ಮೇಲೆ ಸರ್ಕಾರ ಯಾಕೆ ಸಹಕರಿಸ್ತಿಲ್ಲ ಇದನ್ನು? ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತೇಲಿಸದಂತೆ ಎಲ್ಲೆಲ್ಲಿ ಬೇಕೋ ತೇಲಿಸ್ಬಿಡೋದು ರಿಪೋರ್ಟ್ಗಳನ್ನು, ಎಲ್ಲೆಲ್ಲಿ ಬೇಕೋ ಜಾರಿಸ್ಬಿಡೋದು, ಯಾವುದನ್ನು ಬೇಕೋ ಪಿಕ್ ಆ್ಯಂಡ್ ಚೂಸ್ ಥರ ಹೈಲೈಟ್ ಮಾಡ್ಕೊಳ್ಳೋದಲ್ಲ. ಒಂದು ದೇಶದ ವಿಚಾರದಲ್ಲಿ ತಾವು ಮಾತನಾಡಲಿಕ್ಕೆ ಹೋಗಿದ್ದಾಗ ಒಂದು ಸರ್ಕಾರದ ನಡೆ, ನಿಲುವುಗಳು, ಧೋರಣೆ, ಅಭಿವೃದ್ಧಿ, ಹಣದುಬ್ಬರ, ತಲಾ ಆದಾಯ, GDP, ಏರ್ಪೋರ್ಟ್ಗಳು, ಪ್ರತಿಯೊಂದರ ವಿಚಾರದಲ್ಲಿಯೂ ಕೂಡ ಅಂಕಿ ಸಂಖ್ಯೆ ಸಮೇತ ಮಾತನಾಡಬೇಕಾಗುತ್ತೆ. ಮುಂದುವರೆದು ಪಾಲ್ಕೆ ಏನು ಮಾತನಾಡಿದ್ರೆ ಕೇಳಿ, ಆಮೇಲೆ ಮಾತನಾಡ್ತೀನಿ ನಾನು. More Muslim students got scholarships in Modi's first term than the previous government. I'm talking about 2 million more Muslim students. If the idea was to marginalize them, why give them more scholarships? Look at the government's Hajj policy. Prime Minister Modi held personal talks with the Saudi regime to increase India's Hajj quota. In 2014, it was 136,000. By 2019, it was more than 200,000. Again, if the idea was to marginalize Muslims, why increase the Hajj quota? This government abolished triple talaq. Would you call it reform or repression? Let me also tell you, more Muslim students got scholarships. 110 million new gas connections, 470 million bank accounts, 220 million insurance beneficiaries. And to be fair, the welfare concept is not new to India. It's been there for a while. What's new is the approach. 110 million new ಹಜ್ ಕೋಟಾ ಜಾಸ್ತಿ ಮಾಡ್ತು ಈ ಸರ್ಕಾರ. ಜೊತೆಗೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ವೇತನದ ಸ್ಕಾಲರ್ಶಿಪ್ ಕೂಡ ಜಾಸ್ತಿ ಮಾಡ್ತು ಅಂತ ಹೇಳ್ತಾರೆ. ಯಾರೂ ತಕರಾರಿಲ್ಲ. ನೋ ಬಡಿ ಹ್ಯಾಸ್ ಅನ್ ಇಶ್ಯೂ ವಿತ್ ಇಟ್. ನೋ, ಯಾವುದೂ ತಕರಾರಿಲ್ಲ. ಹಾಗಿದ್ದ ಮೇಲೆ ಹಜ್ ಕೋಟಾ ಜಾಸ್ತಿ ಮಾಡಿದ್ವು, ಸೌದಿ ಸುಲ್ತಾನ್ರ ಹತ್ರ ಮಾತನಾಡ್ತಾರಲ್ಲ, ನಮ್ಮ ಇಡೀ ಪ್ರಶ್ನೆ ಇರೋದು ಅದೇ ಧ್ವನಿಯಲ್ಲಿ ಅದೇ ವ್ಯಕ್ತಿ ನುಸುಳುಕೋರರಿಗೆ ಯಾರ್ದೋ ಮಂಗಳಸೂತ್ರ ಕಿತ್ಕೊಂಡು ಹಂಚಿಬಿಡ್ತಾರೆ, ಮಕ್ಕಳು ಜಾಸ್ತಿ ಹೇರ್ತಾ ಇದ್ದಾರಲ್ಲ, ಅವ್ರಿಗೆ ಸಂಪತ್ತು ಕೊಟ್ಬಿಡ್ತಾರೆ ಅಂತ ಮಾತನಾಡ್ತಾರಲ್ಲ, ಇದು ಯಾವ ತರಹದ ದ್ವಂದ್ವ? ಇಫ್ ಇಟ್ ಈಸ್ ರೈಟ್, ಇದೇ ಮಾತು ಇದೇ ಧ್ವನಿ ಆ ಕಡೆಯಿಂದನೂ ಬರಬೇಕು. ಚುನಾವಣಾ ಭಾಷಣಗಳಲ್ಲಿ ಒಂದು ಅಂತ ಬಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ, ಅಂತಾರಾಷ್ಟ್ರೀಯ ವಾಕ್ಪಟುಗಳು ಬಂದು ಅಲ್ಲಿ ಒಂದು ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಈ ಅಂಕಿಅಂಶ ಹೇಳೋದು ಯಾವುದು? ಹಜ್ ಕೋಟಾ ನಾವು ಜಾಸ್ತಿ ಮಾಡಿದ್ದೀವಿ, ಫೈನ್, ನಾವು ಅಲ್ಲಗಳಿತಾರೆ, ವಿ ಆರ್ ನಾಟ್ ಡಿನೈಯಿಂಗ್ ಇಟ್. ಅಟ್ ದ ಸೇಮ್ ಟೈಮ್ ವಿದ್ಯಾರ್ಥಿ ವೇತನ ಜಾಸ್ತಿ ಕೊಟ್ಟಿದ್ದಾರಾ? ಕೊಡಿ, ವಿ ಹ್ಯಾವ್ ನೋ ಇಶ್ಯೂ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬೇರೆ ದೇಶಗಳು ನೋಡಬೇಕಾದ್ರೆ ವಾವ್ ಅದ್ಭುತ ಅಂತ ಅನಿಸ್ಬೇಕು. ಇದೇ ನಮ್ಮ ದೇಶದ ರಾಜಸ್ಥಾನದಲ್ಲಿ ಬೇರೆ ಕಡೆ ನೆಲದಲ್ಲಿ ಮಾತನಾಡಬೇಕಾದಾಗ ಇವ್ರ ಸಂಪತ್ತು ಅವ್ರು ಕಿತ್ಕೊಂಡ್ಬಿಡ್ತಾ ಇದ್ದಾರೆ. ಇದು 80% ವರ್ಸಸ್ 20% ಫೈಟು. ತಾಳಿ ಕಿತ್ಕೊಂಡ್ಬಿಡ್ತಾರೆ, ಮಾಂಗಲ್ಯ ಕಿತ್ಕೊಂಡ್ಬಿಡ್ತಾರೆ, ಇರೋಬ್ಬರ ಸಂಪತ್ತೆಲ್ಲ ಹಂಚಿಬಿಟ್ಟು ಅವ್ರ ಕೈ ಕೊಟ್ಟುಬಿಡ್ತಾರೆ, ನಿಮಗೆ ನಾನು ಒಬ್ಬನೇ ರಕ್ಷಕ. ಈ ಮಾತು ಯಾಕೆ ಬರ್ತವೆ? ಐ ಡೋಂಟ್ ನೋ. ಈ ಡಿಲೆಮಾ ಯಾಕೆ, ಈ ದ್ವಂದ್ವ ಯಾಕೆ ವ್ಯಕ್ತಿಯೊಬ್ಬರಿಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಬಿಂಬಿಸ್ಕೊಳ್ಳೋದಕ್ಕೆ ಒಂದು, ಇಲ್ಲೊಂದು ಆದರೆ ಏನಿದ್ರ ಕತೆ? ಇಲ್ಲಿ 38 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದಾರೆ, ದಿನವೊಂದಕ್ಕೆ 34 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದಾರೆ, ಇಂಥ ವಿಷಯ ಎಲ್ಲ ಬಂತಲ್ಲ. ಇದೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಜರ್ನಲಿಸ್ಟ್ ಫಲ್ಕಿ ಶರ್ಮಾ ಮಾತನಾಡೋ ವಿಚಾರ ಅದು.
ಯಾರು ಮಾಡಿದ್ರು ಇಷ್ಟು ಅಂತ ಹೇಳಿ. ನಮ್ಮ ತಕರಾರು ಇಲ್ಲ ರೀ, ನಿಜವಾಗ್ಲೂ ರೋಡ್ ಚೆನ್ನಾಗಿವೆ, ವಂಡರ್ಫುಲ್, ಅಗ್ರಿ. ಅನೇಕ ಟನಲ್ಗಳು ಕುಸಿದು ಬಿತ್ತು ಕೂಡ, ಇದು ಗೊತ್ತಿರಲಿ. ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ರು, ಯಾವ ಟನಲ್ ಸರಿಪಡಿಸಲಾಗದ ಹಂತಕ್ಕೆ ಕುಸಿದು ಬಿತ್ತು. 5,000 ಕೋಟಿ ಟನಲ್ಲ, ಅದು 7,000 ಕೋಟಿ ಟನಲ್ಲ, ದೆಹಲಿ ಭಾಗದಲ್ಲಿದೆ, ನೀವು ಚೆಕ್ ಮಾಡ್ಕೊಳ್ಬಹುದು ಯಾರು ಬೇಕಾದರೂ. ಹಾಗಂತ ಈ ಅಭಿವೃದ್ಧಿ ಕೆಲಸಗಳಲ್ಲಿ ಎಡವಟ್ಟುಗಳಾಗಲ್ವಾ? ಆಗುತ್ತೆ, ಅದ್ರ ಬಗ್ಗೆಯೂ ನಮ್ಮ ತಕರಾರಿಲ್ಲ. ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ರಸ್ತೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಈ ರಸ್ತೆ ಕೂಡ ಜನಗಳ ತೆರಿಗೆ ದುಡ್ಡಲ್ಲೇ ಆಗುವಂಥ ಒಂದು ವಿದ್ಯಮಾನ, ನಿಜ ಅಲ್ವೇನ್ರಿ? ನಾವೆಲ್ಲ ತೆರಿಗೆ ಕಟ್ಟಿದ್ರೇ ಸರ್ಕಾರ ಸೃಷ್ಟಿ ಮಾಡೋಕ್ಕಾಗಲ್ಲ ದುಡ್ಡನ್ನು, ನಿಜ ಅಲ್ವಾ? ಈ ತೆರಿಗೆ ಹಣದಿಂದ ನೀವು ಆರೋಗ್ಯ ಮಾಡಬೇಕು, ಶಿಕ್ಷಣ ಮಾಡಬೇಕು ಮತ್ತು ರಸ್ತೆ ಮಾಡಬೇಕಾಗತ್ತೆ. ನೀವು ಇಲ್ಲಿ ನಮ್ಮ ಪೆಟ್ರೋಲ್ ಹತ್ರನೂ ಟ್ಯಾಕ್ಸ್ ತೊಗೋತೀರಾ, ಡೀಸೆಲ್ ಬಳಿಲೂ ಟ್ಯಾಕ್ಸ್ ತೊಗೋತೀರಾ ನೀವು ಕೊಂಡ್ಕೊಳ್ಳೋಕೆ ಹೋದಾಗ ಡೀಸೆಲ್ನ. ಗ್ಯಾಸಿಂದನೂ ನಮ್ಮ ತೆರಿಗೆ ಜಾಸ್ತಿ ಆಗಿದೆ, 3 ಪಟ್ಟು ಜಾಸ್ತಿ ಆಯಿತು ಸಿಲಿಂಡರ್ ಅಂತೇಳಿ. ಇದಾದ ಮೇಲೆ ನೀನು ರೋಡಲ್ಲಿ ಓಡಾಡ್ತಾ ಇದ್ದ ಜೊತೆಗೆ ಗಾಡಿ ನಾನು ಹೊಸ ತೊಗೊಂಡಾಗೂ ನಾನು ಟ್ಯಾಕ್ಸ್ ಕಟ್ತೀನಿ, ನಿಮಗೆ ಮೋಸ ಮಾಡಲ್ಲ ನಾನು. ಪೆಟ್ರೋಲ್ಗೂ ಕಟ್ಟಿ, ಡೀಸೆಲ್ಗೂ ಕಟ್ಟಿ, ಗ್ಯಾಸ್ಗೂ ಕಟ್ಟಿ, ಆನಂತರ ಗಾಡಿಗೂ ಕಟ್ಟಿ. ಇದಾದ ಮೇಲೆ ನಾನು ರೋಡ್ ಮಾಡಿದೆ ಅಂತ ನೀವು ಹೇಳಿ ಪ್ರಚಾರಕ್ಕೆ ಏನು ಹೇಳಿ, ಅಬ್ಬಾ ಎಷ್ಟು ಚೆನ್ನಾಗಿದೆ ರೀ ರೋಡ್ಗಳು ಅಲ್ವಾ, ನಿಜ ಅಲ್ವಾ? ಈ ರೋಡ್ ಆದಮೇಲೆ ಟೋಲ್ ತೆಗೆದುಕೊಳ್ಳುವಂತಿಲ್ಲ, ನೀವು ತಗೋಬಾರ್ದು ನೀವು, ನಿಜ ಅಲ್ವಾ? ಯಾಕೆ ತೊಗೋತೀರಿ ಟೋಲು? ಅಭಿವೃದ್ಧಿ ಭಾಗ ಆಗಿದ್ದರೆ, ಇದು ನಮ್ಮ ತೆರಿಗೆ ಭಾಗ ಆಗಿದೆ, ತೊಗೋಬಾರ್ದು ನೀವು ಟೋಲು. ಇಲ್ಲಿ ಈ ಕಡೆ ಟೋಲು ಕಟ್ಟಿ ನಾನು, ಅಲ್ಲಿ ಟ್ಯಾಕ್ಸು ಕಟ್ಟಿ, ಇದು ಯಾವ ಥರದ ಅಭಿವೃದ್ಧಿ? ಇಟ್ಸ್ ಅ ಬಿಸ್ನೆಸ್ ಅಲ್ವೇನು ರೀ? ರೋಡಲ್ಲಿ ಹೋಗ್ತಿದ್ದೆ ನೀನು ಟೋಲ್ ಕಟ್ಬಿಟ್ಟು ಹೋಗು ಅಂದರೆ ಸುಂಕ, ರಸ್ತೆ ಸುಂಕ ಅದು. ಇದನ್ನ ಯಾಕೆ ಕಟ್ಟೋಣ ನಾವು? ಆಯ್ತಪ್ಪ ಕಟ್ತೀವಿ ಅಂದಮೇಲೆ ನಿಮ್ಮ ಕ್ರೆಡಿಟ್ ಖಾತೆಗೆ ಇದನ್ನು ತೊಗೋಬೇಡಿ, ಇದರಲ್ಲಿ ನಿಮ್ಮ ಕ್ರೆಡಿಟ್ ಇರಲ್ಲ. ಇದನ್ನು ಯಾರು ಬೇಕಾದ್ರೂ ಮಾಡ್ತಾನೆ. ಯಾರಿಗಾನ ಜಮೀನು ಕೊಟ್ಬಿಟ್ಟು ನೀನು ರೋಡ್ ಮಾಡಿಬಿಟ್ಟಪ್ಪ ಹಣ ವಸೂಲಿ ಮಾಡ್ಕೊ ನೀನು ಅಂತ ಹೇಳಿದ್ರೆ, ಆಯ್ತಣ್ಣ ನಾನು ಜಮೀನು ತೋರಿಸ್ತಾನೆ ಅವನು, ನೈಸ್ ರೋಡಲ್ಲಿ ಅದೇ ಕಥೆ ಅಲ್ವೇ? ಜಮೀನು ತೋರಿಸ್ತಾನೆ ಬ್ಯಾಂಕ್ಗಳಿಗೆ, ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾನೆ, ಟಾರ್ ಹಾಕಿಸ್ತಾನೆ, ಸಿಮೆಂಟ್ ಹಾಕಿಸ್ತಾನೆ, ಅಲ್ಲೊಂದು ಟೋಲ್ ಬೂತ್ ಇಡ್ತಾನೆ ಅವನು. ಕೊಡ್ರಿ, ಈ ಲಾರಿಗೆ ಇಷ್ಟು ಕೊಡು, ಬೈಕ್ ಇಷ್ಟು ಕೊಡು, ಆಟೋಗೆ ಇಷ್ಟು ಕೊಡು, ಟ್ರ್ಯಾಕ್ಟರ್ಗೆ ಇಷ್ಟು ಕೊಡು, ಕ್ಯಾಬ್ಗಳಿಗೆ ಇಷ್ಟು ಕೊಡು ಅಂತ ವಸೂಲಿ ಮಾಡ್ಕೊಳ್ತಾನೆ. ಎನಿಬಡಿ ಕ್ಯಾನ್ ಡೂ. ಇದಕ್ಕೆ ಸರ್ಕಾರ ಬೇಕಿಲ್ಲ ರೀ ಇದಕ್ಕೆ. ಮತ್ತು ಇದಕ್ಕೆ ಸರ್ಕಾರದ ಖಾತೆಯಲ್ಲಿ ಯಾಕೆ ತೊಗೋತಾ ಇದ್ದೀರಿ ಇದನ್ನು? ಐ ಡೋಂಟ್ ನೋ. ಮತ್ತೇನು ಮಾತನಾಡಿದ್ದಾರೆ ಕೇಳಿ. We are building more than 38 kilometers of highway every day, which is 50% more than what it was 7 years ago. The number of airports has doubled since 2014. The total capacity at seaports has doubled. This connectivity is what is driving India forward. You mentioned GST. Our constitution calls India a union of all states, which is a great tribute to our diversity. But it also meant 28 different state economies, different taxes, different trade practices. This government tried to unify it to create a single Indian market. This government abrogated Article 370. Today, Kashmir's economy is doing much better. 1.8 crore tourists visited the valley in the last year. That's the highest ever in Indian history, 1.8 crore. Kashmir is getting its first ever foreign direct investment, and that too from a company in the UAE. But since this is Kashmir, let's not limit ourselves to finances. Let's talk about security. Terror attacks in the valley have almost halved in the last few years. The numbers are staring in your face. Security is better, economy is better, Kashmir is better. Plus, we have corrected a historical wrong imposed on India. ಕಾಶ್ಮೀರ್ ಈಸ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ, ತಕರಾರಿಲ್ಲ ರೀ ಅದಕ್ಕೆ. ಎಸ್, ಆರ್ಟಿಕಲ್ 370 ಆದಮೇಲೆ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಆಗಿದೆ. 1.8 ಕೋಟಿಯಷ್ಟು ಪ್ರವಾಸಿಗರು ವಿಸಿಟ್ ಮಾಡಿದ್ದಾರೆ. ಅದರ ಆರ್ಥಿಕ ಸ್ಥಿತಿ ಸುಧಾರಿಸಿದೆ, ನಿಜ ಅಲ್ವೇ? ಆಯ್ತು, ಒಪ್ಕೊಳ್ಳೋಣ, ತಕರಾರಿಲ್ಲ ನಮ್ಮದು. ಲಡಾಖ್ ಬಗ್ಗೆನೂ ಮಾತನಾಡಬೇಕಲ್ವೇ? ಏನಾಗಿದೆ ಲಡಾಖಲ್ಲಿ? ಸೋನಮ್ ವಾಂಗ್ಚುಕ್ ಚೀನಿಯರು ಬಂದು 400 ಕಿಲೋಮೀಟರಷ್ಟು ಒಳಗಡೆ ಬಂದುಬಿಟ್ಟಿದ್ದಾರೆ. ಅವ್ರನ್ನೇನು ಮಾಡೋಣ ಈಗ ನಾವು? ನಾನು ತೋರಿಸ್ತೀನಿ ಬನ್ನಿ ಅಂತ ಸೋನಮ್ ವಾಂಗ್ಚುಕ್ ಕರಿತಿರೋದು. ನಾನು ತೋರಿಸ್ತೀನಿ ಬನ್ನಿ, ಚೀನಿಯರ ಒಳಗಡೆ ಅಟ್ಯಾಕ್ ಮಾಡಿರೋದನ್ನು ನಾನು ತೋರಿಸ್ತಿದ್ದೀನಿ. ನಮ್ಮ ಕುರಿಗಾಹಿಗಳು ಹೋದರೆ ಅಲ್ಲಿ ಅವ್ರನ್ನ ಆ ಕಡೆಯಿಂದ ವಾಪಸ್ ಕಳಿಸಿದ್ದಾರೆ ಅವರು. ಕುರಿಗಾಹಿಗಳು ಪ್ರತಿನಿತ್ಯ ಅಲ್ಲಿ ಹೋಗಿ ಕುರಿ ಮೇಯಿಸ್ಕೊಂಡು ಬರ್ತಾಯಿದ್ರು. ನಮ್ಮ ಗಡಿ ಒಳಗಡೆ ಬಂದಿದ್ದಾರೆ, ತೋರಿಸ್ತೀನಿ. ಉಪವಾಸ ಕೂತ್ರಿ ಆ ಮನುಷ್ಯ. ಎಂಟೈರ್ ಲಡಾಖಿಗಳು ಉಪವಾಸ ಕೂತ್ಕೊಂಡ್ರು. ನಿಷೇಧಾಜ್ಞೆ ಅಂತ ಅಲ್ಲಿ, ಕರ್ಫ್ಯೂ, ಯಾರು ಹೋಗ್ಕೂಡ್ದು. ನಾವು ಗಡಿವರೆಗೂ ನಡಿಗೆ ಅಂತ ಶುರು ಮಾಡಿದ್ರೆ ನೋ, ಗೇಟ್ ಹಾಕ್ಬಿಟ್ರೆ ಅವ್ರಿಗೆ, ಹೋಗೋಂಗಿಲ್ಲ ನೀವು ಅಂಥೇಳಿ. ಅಟ್ ದ ಸೇಮ್ ಟೈಮ್ ಇದೇ ಕಾಶ್ಮೀರಲ್ಲಿ ಆಗುತ್ತಿರುವಂಥ ಹತ್ಯೆಗಳ ವಿಚಾರ, ಗಲಭೆಗಳ ವಿಚಾರ, ಗಾಯಾಳುಗಳ ಸಂಖ್ಯೆ ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ ನಾನು ಅದನ್ನು. ಇದೇ ಕಾಶ್ಮೀರಿಗಳು, ಎಸ್ಪೆಷಲಿ ಪಂಡಿತರ ಕುಟುಂಬಗಳು ನಮ್ಮನ್ನು ಬಿಟ್ಟುಬಿಡಿ, ಇಲ್ಲಿ ನೀವೇನು ಆರ್ಟಿಕಲ್ 370 ತೆಗೆದ್ರಿ ಅಂತ ಹೇಳಿ ನಾವಿಲ್ಲಿ ಒಳಗಡೆ ಬರೋಕ್ಕೆ ಹೋದರೆ ಅನೇಕರನ್ನ ಇಲ್ಲಿ ಕೊಲ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದು ಅಷ್ಟೇ ನಿಜ ಅಲ್ವಾ? ನೀವು ಆರ್ಟಿಕಲ್ 370 ಅನ್ನೋದನ್ನು ಒಂದೇ ಭಾಗದಲ್ಲಿ ನೀವು ಹೇಳುವಂತಿಲ್ಲ. ಸುಧಾರಿಸಿದೆ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ, ಒಪ್ಕೊಳ್ಳೋಣ. ಲಡಾಖ್ ಕಥೆ ಯಾಕೆ ಮಾತನಾಡಲ್ಲ ನೀವು? ಒಂದು ಚುನಾವಣೆ ಆಗಬೇಕಿಲ್ಲಿ.
ಇದು ನಮಗೆ ಅಂತ ಬೇಕು, ನಮಗೊಂದು ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಇದೆಲ್ಲ ಆಳಕಿಗಳು ಕೇಳ್ತಾ ಇದ್ದಾರೆ. ಯಾಕೆ ಕೊಡಬಾರ್ದು ರಾಜ್ಯದ ಸ್ಥಾನಮಾನ ನೀವು ಅವ್ರಿಗೆ? ವೈ ಇದು ಮಾತನಾಡಬೇಕಲ್ವೇ? ಕಾಶ್ಮೀರ ಚೆನ್ನಾಗಿದೆ, ಅಭಿವೃದ್ಧಿ ಚೆನ್ನಾಗಿದೆ, ಅದ್ಭುತ ಆಗಿದೆ ಅಂಥೇಳಿ ತೇಲಿಸುವುದು ಬೇಡ. ನಾವು ಬಿ ಸ್ಪೆಸಿಫಿಕ್, ಬಿ ಆನ್ ಪಾಯಿಂಟ್, ಆನ್ ಟಾರ್ಗೆಟ್, ಅದು ಮಾತನಾಡಬೇಕಲ್ವೇ? ಅದನ್ನು ಯಾಕೆ ಮಾತನಾಡ್ತಾ ಇಲ್ಲ ನಾವು? ನೋಡಿ, ಟೋಲ್ ಸಂಗ್ರಹ ಇದೆ, ಟೋಲ್ ಕಥೆಯಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. 65,000 ಕೋಟಿಗೆ ಬಂದಿದೆ ಇದು. ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಟೋಲ್ ಕಲೆಕ್ಷನ್ ಆನ್ ನ್ಯಾಷನಲ್ ಹೈವೇಸ್ ಸರ್ಪಾಸ್ಡ್ rupees 50,000 crore ಟಿಲ್ ಜನವರಿ ಎಂಡ್ ದಿಸ್ ಫಿನಾನ್ಷಿಯಲ್ ಇಯರ್. ಈ ಫಿನಾನ್ಷಿಯಲ್ ಆರ್ಥಿಕ ವರ್ಷದ ಅಂತ್ಯ ಜನವರಿವರೆಗೂ ಕಥೆ ಇದು. ಏಪ್ರಿಲ್ವರೆಗೂ ಬಂದರೆ ಇನ್ನೂ ಜಾಸ್ತಿ ಆಗಿದೆ. 66,000 ಕೋಟಿಗೆ ಬಂದಿದೆ. ಅದು 50,000 ಕೋಟಿ ದಾಟಿದೆ. ಬರೀ ಟೋಲ್ ಕಲೆಕ್ಷನ್ ಒಂದು ವರ್ಷದ್ದು. ಒಂದು ವರ್ಷಕ್ಕೆ ಇಷ್ಟ ಆಗಿಬಿಟ್ರೆ ಏಪ್ರಿಲ್ಗೆ ಇದು 66,000 ಕೋಟಿಗೆ ಬಂದಿದೆ ಅಂತ ಅಂದ್ಕೊಳ್ಳೋಣ ನಾವು. ಒಂದು ಕ್ವಾರ್ಟರ್ಗೆ 66,000 ಕೋಟಿ ಕೊಟ್ಟುಬಿಟ್ರೆ ಯಾರು ಬೇಕಾದ್ರೆ ರೋಡ್ ಮಾಡ್ತಾರೆ ರೀ, ನಾಟ್ ಅನ್ ಇಶ್ಯೂ. ಹಿಂದೆ ಟೋಲು ಇರಲಿಲ್ಲ, ರಸ್ತೆಗಳು ಜಾಸ್ತಿ ಆಗ್ತಿರಲಿಲ್ಲ ಅಷ್ಟೇ. ಅವತ್ತಿಗೂ ಯಾರಾದರೂ ಟ್ಯಾಕ್ಸ್ ಜಾಸ್ತಿ ಹಾಕಬೇಕಾಗಿತ್ತು, ಅವತ್ತಿಗೂ ಪೆಟ್ರೋಲ್ 150 200 ರೂಪಾಯಿಗೂ ಮಾರಿದ್ದಿದ್ರೆ ಅವರು ಮಾಡಬಹುದಾಗಿತ್ತು. ಎನಿಬಡಿ, ದೇವೇಗೌಡರು ಮಾಡಬಹುದಾಗಿತ್ತು, ವಾಜಪೇಯಿ ಅವರು ಮಾಡಬಹುದಾಗಿತ್ತು, ಇಂದಿರಾ ಗಾಂಧಿನೂ ಮಾಡಬಹುದಾಗಿತ್ತು. ನಾಟ್ ಅನ್ ಇಶ್ಯೂ. ಇನ್ಫ್ಲೇಷನ್ ಇಳಿತಾ ಇದೆ ಈ ದೇಶದಲ್ಲಿ. ಎಲ್ಲಿ ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಇಳಿದಿದ್ರೆ ತೋರಿಸಿಯಪ್ಪ, ನಾವು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅದನ್ನು. 80% ಯುವಕರು ಈ ದೇಶದಲ್ಲಿ 80%ವರೆಗೂ ನಿರುದ್ಯೋಗಿ ಯುವಕರಿದ್ದಾರೆ ರೀ. ಯುವಕರು ಮಾತನಾಡ್ತಾ ಇರೋದು 80%ವರೆಗೂ. ನಿರುದ್ಯೋಗ ಇರುವವರಲ್ಲೇ 80% ಭಾಗ ಯುವಕರದ್ದು ಪಾಲು ಅಂತ ಹೇಳಿ. ಮತ್ತು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು? ನಮಗೆ ನಾವೇ ಈ ಥರ ನಾವು ಯಾಕೆ ಮಾತನಾಡ್ಕೊಳ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ. FDI ಬಗ್ಗೆ ಮಾತನಾಡ್ತಾ ಇದ್ರು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ 30% ಕೋತಾಗಿದೆ ರೀ ಅದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ ಇದೆಯಲ್ಲ, 30%ವರೆಗೂ ಕೂಡ ಅದು ಕಡಿಮೆ ಆಗಿದೆ ಅಥವಾ ವಾಪಸ್ ಹೋಗಿದೆ ಅಂತ. ಇದು ಒಂದು ಕ್ವಾರ್ಟರ್ ಲೆಕ್ಕ ಇದೆ ನೋಡಿ, ಒಂದೇ ಒಂದು ಕ್ವಾರ್ಟರ್ ಲೆಕ್ಕ, ಅಂದರೆ 3 ತಿಂಗಳದು 4 ತಿಂಗಳ ಲೆಕ್ಕ ನಾನು ಮಾತನಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ FDI ಇನ್ಫ್ಲೋಸ್ ಡಿಕ್ಲೈನ್ 13% to $32 billion in April-December 2023. ಇಲ್ಲಿ ನೋಡಿ, ಇಲ್ಲಿ ವರದಿ ಇದೆ ಇದು. Inflows during the October-December quarter of the current fiscal, however, rose by 18% to USD 11.6 billion as against, ಇಲ್ಲಿದೆ ನೋಡಿ ಪಾಯಿಂಟ್, USD 9.83 billion during the same quarter of 2022-23. ಇಳಿದು ಹೋಗಿದೆ ಅಂತ. FDI ಇನ್ಫ್ಲೋಸ್ ಡಿಕ್ಲೈನ್ 13% ಅಂತ. 13% ಒಂದು ಕ್ವಾರ್ಟರ್ ಇಳಿದಿರೋ ಲೆಕ್ಕ ಇದು. ಓವರಾಲ್ ಆಗಿ 30% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಳಿದು ಹೋಗಿದೆ. ಇದು ಇಳಿದು ಹೋದ್ರೇ ಯುವಕರಿಗೆ ಕೆಲಸ ಇಲ್ದಂಗೆ ಆಗೋದು. ಎಲ್ಲ ಕೆಲಸವನ್ನು ಸರ್ಕಾರ ಕೊಡೋಕ್ಕಾಗಲ್ಲ, ಗೌರ್ಮೆಂಟ್ ಜಾಬ್ಸೇ ಕೊಡೋಕ್ಕಾಗಲ್ಲ. ನಿಜ ಅಲ್ವೇನ್ರಿ? ಪ್ರೈವೇಟ್ ಸೆಕ್ಟರು, ವಿದೇಶಿ ನೇರ ಬಂಡವಾಳ ಹೂಡಿಕೆ, ಅಲ್ಲಾದರೂ ಜಾಬ್ ಜಾಸ್ತಿ ಆಗಬೇಕಾಗಿತ್ತಲ್ವಾ? ಅದು ಯಾಕಾಗಿಲ್ಲ? ಮತ್ತು ಏನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಿಂತ್ಕೊಳ್ಳೋದು ನಮ್ಮ ಮೂಗಿನೇರಿಗೆ ಸತ್ಯ, ನನಗೆ ಯಾವ್ದು ಕಾಣಿಸ್ತಾ ಇದೆ ಆ ಸತ್ಯನ ಮಾತ್ರ ಮಾತನಾಡೋ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸತ್ಯವನ್ನು, ಭಾರತದ ಸ್ಥಿತಿಯನ್ನು ಅಣಕಿಸುವಂತಾಗಬಾರ್ದು. ಇದಕ್ಕೆ ಪರನೂ ಇರುತ್ತೆ, ವಿರೋಧನೂ ಇರುತ್ತೆ. ನೋಡೋಣ ನೆಕ್ಸ್ಟ್. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ನಾವು. ಇದು ಅಂದರೆ ಒಂದು ರೀತಿ ಫುಲ್ ಮಾರ್ಕ್ಸ್ ಕೊಡೋ ರೀತಿಯಲ್ಲಿ ಮಾತನಾಡ್ತಾರೆ. ಭಾರತದ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾಗ ವ್ಯಕ್ತಿಯೊಬ್ಬರ ಬಗ್ಗೆ, ಅವರು ನಮ್ಮೆಲ್ಲರಿಗೂ ಸೇರಿದಂಥವರು, ದೇಶವನ್ನೇ ರೆಪ್ರೆಸೆಂಟ್ ಮಾಡಿದಂತೆ ಅವ್ರನ್ನ ಒಂದು ಪಕ್ಷದ ಕಡೆಯಿಂದ ನಾವು ನೋಡಬಾರ್ದು. ಅವರು ಪಡೆದುಕೊಳ್ಳುವ ಸೀಟ್ಗಳ ಆಧಾರದ ಮೇರೆಗೆ ಯಾವ ಜನಾಂಗ ಎಷ್ಟು ಮಟ್ಟದಲ್ಲಿ ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ನಾವು ಮಾತನಾಡಬಾರ್ದು. ಕರ್ನಾಟಕದಲ್ಲಿ ಇಷ್ಟು % ಜನ ಇದ್ದಾರೆ, ಎಲ್ಲಿ ಯಾರೇ ಹೇಳಿದ್ರಿ ಇವ್ರಿಗೆ? ಲೆಕ್ಕ ಹಾಕಿದ್ರ ಓಟ್ಗಳಲ್ಲಿ? ಪ್ರತಿಯೊಂದು ಓಟ್ ಮೇಲೆ ಇದು ಹಿಂದೂ ಹಾಕಿದ್ದು ಓಟಾ, ಮುಸ್ಲಿಂ ಹಾಕಿದ್ದು ಓಟಾ, ಕ್ರಿಶ್ಚಿಯನ್ ಹಾಕಿದ್ದು ಓಟಾ ಇತ್ತೇನ್ರಿ, ಬರ್ದಿತ್ತೇನ್ರಿ ಎಲ್ಲಾದರೂ? ಆ ಥರದೊಂದು ಎಣಿಕೆ ಇದೆಯಾ? ಜನಾಂಗೀಯ ಆಧಾರದ ಮೇಲೆ, ಧಾರ್ಮಿಕ ಆಧಾರದ ಮೇಲೆ ಮತ ಎಣಿಕೆ ನಡೆದಿದೆಯಾ ಈ ದೇಶದಲ್ಲಿ? 85% ಹಿಂದೂಗಳು ಕರ್ನಾಟಕದಲ್ಲಿ ಇವ್ರು ವೋಟ್ ಮಾಡಿದ್ರೆ ಅಂತ ಹೇಳಿದರು. ಆಯ್ತೇನಪ್ಪ? ಮತ್ತು ಈ ಇಷ್ಟೊಂದು ಸೀಟನ್ನು ಬೇರೆ ಪಾರ್ಟಿ ಯಾಕೆ ಗೆಲ್ತಾರೆ? 135 ಸೀಟನ್ನು ಯಾಕೆ ಗೆಲ್ತಾರೆ ಬೇರೆ ಪಾರ್ಟಿಯವರು? ಈ ಥರ ನಾವು ಮತ್ತದೇ ಜನಾಂಗೀಯ ಆಧಾರದ ಮೇರೆಗೆ, ಮತ್ತದೇ ಜಾತಿಯ ಆಧಾರದ ಮೇರೆಗೆ, ಧರ್ಮದ ಆಧಾರದ ಮೇರೆಗೆ ಮಾತನಾಡಬಾರ್ದು. ದಟ್ಟು ಇನ್ ಅ ಇಂಟರ್ನ್ಯಾಷನಲ್ ಫೋರಮ್. ಥ್ಯಾಂಕ್ ಯು.